ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳವಳಿ ನಡೆಯಿತು. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ.ಆರ್. ಮುನಿರಾಜು ಅವರ ನೇತೃತ್ವದಲ್ಲಿ ಈ ತಮಟೆ ಚಳವಳಿ ನಡೆಯಿತು. ತೊಲಗಲಿ ಜೋಗಿಸೀನ ತೊಲಗಲಿ 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 ಪಿ.ಕೆ. ಮಂಜು ತೊಲಗಲಿ 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 ತೊಲಗಲಿ. ಪ್ರತಿಭಟನೆ ಮಾಡೋ ಉದ್ದೇಶ ಅಂದರೆ ದಲಿತರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಆ ದಲಿತರ ಕೇಸಲ್ಲಿ ಏನಾಗಬೇಕು, ಆ ಸೆಕ್ಷನ್ಗಳಾಗಬೇಕು. ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಹಾಕಂಗೆ ಅವ್ರು ಹೇಳ್ತಾರೆ. ಅಂದರೆ ನೀವು ಅಧಿಕಾರಿಗಳು ಕರೆಕ್ಟಾಗಿ ಕಾನೂನುಗಳು ಓದ್ತೀರಾ, ನೀವು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿಬಿಟ್ರೆ ಯಾವ ನ್ಯಾಯ ಹೇಳ್ತಾ ಇದ್ದೀವಿ ನಿಮಗೆ? ದಲಿತರ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ದಲಿತರ ಮೇಲೆ ಯಾವ ಥರ ಕಂಪ್ಲೇಂಟ್ ಕೊಡಬೇಕು, ನೀವು ಅದು ಹಾಕಬೇಕು. ದಲಿತರ ಮೇಲೆ ಏನು ಜಾತಿ ನಿಂದನೆ ಮಾಡಿದ್ರ, ಏನೋ ನಿಮ್ಗೇನೋ ಅನ್ಯಾಯ ಮಾಡಿದ್ರ, ಯಾಕೆ ನೀವು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ಗಳು ಬುಕ್ ಮಾಡಿದ್ರಿ? ತಪ್ಪಲ್ಬೋದು. ಈಗ ಶರವಣನವರು BSc SCನೇ, ಅವರು ಮಿಸ್ಸಸ್ಸು ಗಂಡ ಯಾವ ಕ್ಯಾಸ್ಟ್ ಆಗಿದ್ರೆ ಅದೇ ಕ್ಯಾಸ್ಟಿಗೆ ಬರ್ತಾನೆ. ಇಲ್ಲ ನನ್ನ ಕಾನೂನು ಮಿತಿ ಮೀರಿ ನನ್ನ ಆಸ್ತಿಗಳು ತಗೊಳಕ್ಕೆ ಹೋಗಿದ್ಲ, ಇಲ್ಲೆಲ್ಲ ಲೋನ್ಗಳು ತಗೊಳಕ್ಕೆ ಹೋಗಿದ್ಲ, ಇಲ್ಲ ನಾನು ಏನನ್ನ ಮಾಡಿದ್ಲ, ಯಾವುದು ಇಲ್ಲಲ್ಲ. ಅಂಥವ್ರ ಮೇಲೆ ಹೋಗ್ಬಿಟ್ಟು ನಿನ್ನ ಜೋಗಿಸಿನ ಮಾತು ಕೇಳ್ಕೊಂಡು ಅವನೊಬ್ಬ ಪೊರೋಡಿ, ಅವನು ಲಾಂಗ್ಲು ಮಚ್ಚಲಿದ್ಕೊಂಡು ಒಬ್ಬ ಈ ಮಕ್ಕಳನ್ನೆಲ್ಲ ರ್ಯಾಬ್ರಿ ಕೇಸ್ಗಳು ಬಿಟ್ಕೊಂಡು ಓಡಾಡೋನು. ನೀನು ಅವ್ರ ಮಾತಲ್ಲಿ ಕೇಳ್ಕೊಂಡು ಪೊಲೀಸ್ ಅಧಿಕಾರಿಗಳಾದಂಥ ನೀವು ಹೋಗ್ಬಿಟ್ಟು SC/ST ಕೇಸ್ ಮಾಡ್ತಾರೆ, ನಿಮಗೆ ನಾಚಿಕೆ ಆಗಲ್ವ, ಬೇಜಾರಾಗಲ್ವ? ಆ ಒಂದು ವಿಚಾರದಲ್ಲಿ ACP ಆದಂಥ ಸುವರ್ಣ ಮೇಡಮ್ ಅವರು ಸಸ್ಪೆಂಡ್ ಆಗಬೇಕು. ಆಮೇಲೆ ಕಾನೂನು ಚೌಕಟ್ಟಲ್ಲಿ ಅವರು FIR ಹಾಕಿಲ್ಲ. ಅವ್ರು ಮಾಡಿರೋದು ಕಾನೂನು ದುರ್ಬೇಗ ಪಡಿಸ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದಲ್ಲದೆ ಪೊಲೀಸ್ ಇಲಾಖೆಗೂ ಅವಮಾನ ಮಾಡಿದ್ದಾರೆ. ನಮ್ಮ ಕಮಿಷನರ್ ಆದಂಥ ಸಿಮ್ಮತ್ ಸಿಂಗ್ ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಲ್ಲಿ DCP ಸಾಹೇಬ್ರಿಗೂ ಅವಮಾನ ಮಾಡಿದ್ದಾರೆ. ಅಂಥ ಮೇಡಮ್ ಅಲ್ಲಿ ಇಟ್ಕೊಂಬಾರ್ದು. ಇದು ಮೇಡಮ್ ಅವರು ಎರಡನೇ ಸರಿ ಲಾಸ್ಟ್ ಟೈಮ್ ನಾವೊಂದು ಕಂಪ್ಲೇಂಟ್ ಕೊಟ್ಟರು, ಕಾನೂನು ಚೌಕಟ್ಟಲ್ಲಿ ನಡೆದಂಥ ಕಾನೂನು ರಾಜಕಾರಣಿ ಒತ್ತಡದಿಂದ ಬಿ ರಿಪೋರ್ಟ್ ಹಾಕ್ಬಿಟ್ರು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಬೇಕು ಇಮಿಡಿಯೇಟ್ಲಿ. ಈ ಒಂದು ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾವು ಹೋರಾಟ ಮುಕ್ತಾಯ ಮಾಡಬೇಕಾಗಿತ್ತು. ಈಗ ಬರೋದು ಲೇಟಾಗೋಸ್ಕರ ಈಗ ಮಾಡ್ತಾ ಇದ್ವಿ. ಇದು ಒಂದು ವಿಚಾರ. ಆಮೇಲೆ ಇನ್ನೊಂದು ಬಂದು ಬಂಡಿಗೋಡಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿನ ಮಾಡಬೇಕಾದ್ರೆ ಅದನ್ನ ಧ್ವಂಸ ಮಾಡಾಕಿದ್ದಾರೆ. PK ಮಂಜಾ ಮತ್ತು ಇನ್ನಿತರ ಮೇಲೆ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸಹ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಇದುವರೆಗೂ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಂಡಿಗೋಡಿನಹಳ್ಳಿ ಗ್ರಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಕ್ಕದಲ್ಲಿದೆ. ನಾವು ಅಂಬೇಡ್ಕರ್ ಜಯಂತಿ ದಿನ ಪುತ್ಥಳಿನ ನಿರ್ಮಾಣ ಮಾಡಬೇಕು, ಆ ಕಟ್ಟೆನೇ ಹೊಡೆದು ಬಿಸಾಕ್ಬಿಟ್ಟವರು ಸವರ್ಣೀಯರು. ದಲಿತರು ಯಾವುದೇ ಕಾರಣಕ್ಕೂ ಊರೊಳಗಡೆ ಹೋಗಬಾರ್ದು ಅಂತೇಳಿ ನಿರ್ಬಂಧನೆ ಇರ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಅವನು ಪೊಲೀಸ್ ಅಧಿಕಾರಿಗಳಿಗೆ ಹಣವನ್ನು ಕೊಟ್ಬಿಟ್ಟು ಎಲ್ಲ ಕಡೆನೂ ವ್ಯವಸ್ಥಿತವಾಗಿ ಅವನು ಬೆಳ್ಕೊಂಡು ಹೋಗ್ತಾ ಇದ್ದಾನೆ. ಅದು ಕಡಿವಾಣ ಆಗಬೇಕು. ಹಿಂದೆ ಚಂದನ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದ, ಅವನ ಮೇಲೆ ಕೇಸ್ ಹಾಕಿದ್ರೆ ಅವ್ನು ಹಿಡ್ಕೊಂಬಂದಂಥ ಪೊಲೀಸವ್ರನ್ನ ಬಿಟ್ಬಿಟ್ಟು ಆಮೇಲೆ ಅವನ್ನ ಬಿಟ್ಬಿಟ್ಟು ದುಡ್ಡಿಸ್ಕೊಂಡ್ಬಿಟ್ಟು ACP ಆದಂಥ ಮುರುಗೇಂದ್ರ ಏನವರು ಮೋಸ ಮಾಡಿದ್ದಾರೆ. ಅವ್ರನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಈ ಅಂಬೇಡ್ಕರ್ ಸಾಹೇಬರ ಪುತ್ಥಳಿನ ಯಾರು ಧ್ವಂಸ ಮಾಡಿದ್ರು ಅಂಥ ಕಿಡಿಗೇಡಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಗಡೀಪಾರು ಮಾಡ್ಬೇಕಂತೇಳಿ ನಾವು ಒತ್ತಾಯಿಸಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಿಂದೆ ಸಹ ಇಲ್ಲೊಬ್ಬ ಭೂ ದಾಖಲೆಗಳ ಅಧಿಕಾರಿ ಒಬ್ಬ ಇದ್ದಾನೆ, ಸುಜಯ್ ಕುಮಾರ್ ಅಂತೇಳಿ, ಅವನ ವಿರುದ್ಧವಾಗಿಯೂ ಸುಮಾರು ಹೋರಾಟ ಮಾಡಿದ್ವಿ. ಕಂದಾಯ ಸಚಿವರಾದಂಥ ನಮ್ಮ ಕೃಷ್ಣ ಬೈರೇಗೌಡರನ್ನು ಸಸ್ಪೆಂಡ್ ಮಾಡಲಿಲ್ಲ, ಆಮೇಲೆ ಅಮಾನತುಗೊಳಿಸಲಿಲ್ಲ. ಆ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಹೋರಾಟಕ್ಕೆ ನಾವು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇವತ್ತು 7 ಜನ ಮಿನಿಸ್ಟ್ರಿಗೆ ನಾನು ಈ ಒಂದೇ ವೇದಿಕೆಯಲ್ಲಿ ನಾನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀನಿ. ಆ 7 ಜನ ಸಚಿವರು ಇದಕ್ಕೆ ನ್ಯಾಯ ಕೊಡಬೇಕು. ಆ 7 ಜನ ಸಚಿವರುಗಳು ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ನಿಮ್ಮಿರುದ್ಧವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಹೋರಾಟದ ಮೂಲಕ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್ B.R. ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಹಾಗೂ ನನ್ನ ಜೊತೆಯಲ್ಲಿ ನಮ್ಮ ಶರವಣ ಇದ್ದಾರೆ, ನರಸಿಂಹರು ಇದ್ದಾರೆ, ಕಾಂತರಾಜ್ ಇದ್ದಾರೆ, ಮತ್ತು ವೆಂಕಟೇಶ್ ಇದ್ದಾರೆ, ಮತ್ತು ಆನಂದ್ ಇದ್ದಾರೆ, ಶೈಲಜಾ ಮೇಡಮ್ ಇದ್ದಾರೆ, ಮತ್ತು ಇನ್ನೂ ಹಲವಾರು ಮುಖಂಡರಿದ್ದಾರೆ, ನಮ್ಮ ಸೋದರರು ಇದ್ದಾರೆ ಬಂದರೆ. ತಾವು ಬಂದಿರೋ ತಮ್ಮೆಲ್ಲರೂ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ.